Namaste students. Today I move on to next topic, that is the difference between auditing and the accountancy. Yes, point number here in the first videos I explained what do you mean by auditing and this one definition and features of auditing. Now we move on to difference between accountancy and the auditing. Yes, this is the 6 marks question. First, we explain the difference between auditing and the accountancy. Yes, point number 1, meaning. Now, our accountancy means it is a process of recording. It is a process of recording, classifying, and summarizing and interpreting all the financial transaction. ಅಂದರೆ ಅಕೌಂಟೆನ್ಸಿ ಹೇಳಿದರೆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡಿ ಕ್ಲಾಸಿಫೈ ಮಾಡಿ ಸಮ್ಮರೈಸ್ ಮಾಡೋದಕ್ಕೆ ಅಕೌಂಟೆನ್ಸಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಇವಾಗ ಯಾವುದೇ ಒಂದು ಗೂಡ್ಸನ್ನು ಪರ್ಚೇಸ್ ಮಾಡಿದರೆ ಪರ್ಚೇಸಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್, ಇಸ್ ಇನ್ ಕರೆಕ್ಟ್? ಅದನ್ನು ರೆಕಾರ್ಡ್ ಮಾಡೋದಕ್ಕೆ, ಆ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡೋದಕ್ಕೆ ಅಕೌಂಟೆನ್ಸಿ ಹೇಳ್ತೇವೆ. ಬಟ್ ಇನ್ ಕೇಸ್ ಆಫ್ ಆಡಿಟಿಂಗ್, ಇಟ್ ಈಸ್ ಅ ಪ್ರೋಸೆಸ್ ಆಫ್ ಎಕ್ಸಾಮಿನಿಂಗ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಅಂದರೆ ಇಲ್ಲಿ ನೋಡಿ, ಫಿನಾನ್ಷಿಯಲ್ ಟ್ರಾನ್ಸಾಕ್ಷನನ್ನು ನಾವು ರೆಕಾರ್ಡ್ ಮಾಡ್ತೇವಲ್ಲ, ಆ ರೆಕಾರ್ಡ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಎಕ್ಸಾಮ್ ಮಾಡೋದು. ಸೊ ಎಕ್ಸಾಮಿಂಗ್ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ರಿಪೋರ್ಟಿಂಗ್ ಆನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟಿಗೆ ಅದನ್ನು ರಿಪೋರ್ಟ್ ಮಾಡೋದಕ್ಕೆ ಆಡಿಟಿಂಗ್ ಅಂತ ಹೇಳ್ತೇವೆ. ಒನ್ಸ್ ಅಗೇನ್, accountancy means recording, classifying and summarizing the financial transactions. Auditing means it is a examination of books of accounts, examining the books of accounts, etc. Examining the books of accounts, reporting on the financial statement. Point number 2, objectives of audit. Objectives. Yes. Now in accountancy, the main objective is to find out the profit and loss account of the company, and it shows in the financial positions. Show the financial positions of the company for a particular period. That means the main objective of the auditing is to find out the profit and loss of the company. But in case of auditing, the main objective is to examining the correctness of accounts and financial statement and certify whether the company exhibits a true, fair and view of the state of affairs. ಅಂದರೆ ಅಕೌಂಟೆನ್ಸಿಯ ಮೇನ್ ಆಬ್ಜೆಕ್ಟಿವ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕರೆಕ್ಟ್ ಅನ್ನು ಫೈಂಡ್ ಔಟ್ ಮಾಡೋದು. ಟು ಫೈಂಡ್ ಔಟ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ಅ ಪರ್ಟಿಕ್ಯುಲರ್ ಪೀರಿಯಡ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ 2020-21 ಇದು ಪ್ರಾಫಿಟ್ ಆಗಿದೆ, ಲಾಸ್ ಆಗಿದೆ ಅಂತ ಫೈಂಡ್ ಔಟ್ ಮಾಡೋದು. ಬಟ್ ಇನ್ ಕೇಸ್ ಆಫ್ ಆಡಿಟಿಂಗ್, ದ ಮೇನ್ ಆಬ್ಜೆಕ್ಟಿವ್ ಈಸ್ ಟು ಎಕ್ಸಾಮಿನ್ ದ ಕರೆಕ್ಟ್ನೆಸ್ ಆಫ್ ಅಕೌಂಟ್ಸ್. ಅಂದರೆ ಈಗ 2021 ನಾವು ಅಕೌಂಟ್ಸನ್ನು ರೆಕಾರ್ಡ್ ಮಾಡಿಟ್ಟಿದ್ದೇವೆ, ಪ್ರಾಫಿಟ್ ಆ್ಯಂಡ್ ಲಾಸನ್ನು ಫೈಂಡ್ ಔಟ್ ಮಾಡಿದ್ದೇವೆ. ಅದನ್ನು ಎಕ್ಸಾಮ್ ಮಾಡಿ ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ, ಅದರ ನಂತರ ಇವರು ಸರ್ಟಿಫೈ ಮಾಡಬೇಕು. ಯಾರು? ಆಡಿಟರ್ ಸರ್ಟಿಫೈ ಮಾಡಬೇಕು ಅದು ಕರೆಕ್ಟಾಗಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಸರ್ಟಿಫೈ ಮಾಡುವ ಕೆಲಸವೇ ಇದು ಆಡಿಟರ್ನ ಕೆಲಸ. ದಿಸ್ ಈಸ್ ದ ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್. ಎಸ್, ನೆಕ್ಸ್ಟ್ ಒನ್, ನೇಚರ್ ಆಫ್ the employment. In accountant is a permanent employer. Now the accountant is a permanent employee. ಅವನು ಕಂಪನಿಯ ಒಳಗಿನ ಒಂದು ಎಂಪ್ಲಾಯಿ. ಬಟ್ ಆಡಿಟರ್ ಈಸ್ ಎನ್ ಇಂಡಿಪೆಂಡೆಂಟ್ ಪರ್ಸನ್ ಆ್ಯಂಡ್ ಇಟ್ ಈಸ್ ನಾಟ್ ಆನ್ ಎಂಪ್ಲಾಯಿ ಆಫ್ ದ ಆರ್ಗನೈಜೇಷನ್. ಅವನು ಆ ಕಂಪನಿಯ ಒಂದು ಎಂಪ್ಲಾಯಿ ಅಲ್ಲ. ಫಾರ್ ಎಕ್ಸಾಂಪಲ್ಸ್, ನಮ್ಮ ಕಾಲೇಜಿಗೆ ಯಾರಾದರೂ ಆಡಿಟಿಂಗಿಗೆ ಬಂದರೆ ಆಗ ಸ್ಟಾಫ್ ಇದ್ದಾರಲ್ಲ, ಕಂಪನಿಯ ಇನ್ಸ್ಟಿಟ್ಯೂಷನ್ ಸ್ಟಾಫ್, ಅವರೆಲ್ಲ ಅಕೌಂಟೆಂಟಿನಾಗಿ ಅಂದರೆ ಪರ್ಮನೆಂಟ್ ಸ್ಟಾಫ್. But auditor is there, no, he is not a permanent staff, he is an independent person and not a employee of the organization. ಅವನು ಕಂಪನಿಯ ಯಾವುದೇ ಒಂದು ಎಂಪ್ಲಾಯಿ ಅಲ್ಲ, ಔಟ್ಸೈಡ್ನ ಒಬ್ಬ ಒಂದು ಪರ್ಸನ್, ಸೊ ಕ್ವಾಲಿಫೈಡ್ ಪರ್ಸನ್.
Next one, qualification. And accountant does not require any formal qualification. ಅವನು ಇದೇ ಪಾಸ್ ಆಗಬೇಕು, ಹೀಗೇ ಪಾಸ್ ಆಗಬೇಕು ಅಂತ ಯಾವುದೇ ಒಂದು ಫಾರ್ಮಾಲಿಟೀಸ್ ಇಲ್ಲ. ಈಗ ನಾವು ಅಕೌಂಟೆಂಟ್ ಆಗ್ಬೋದು, ನೀವು ಕೂಡ ಅಕೌಂಟೆಂಟ್ ಆಗ್ಬೋದು. ಹಿಯರ್ ದೇರ್ ಇಸ್ ನೋ ಎನಿ ರಿಕ್ವೈರ್ಡ್ ಫಾರ್ಮಲ್ ಕ್ವಾಲಿಫಿಕೇಷನ್. ಬಟ್ in auditor should be qualified chartered accountant certified by the Institute of Chartered Accountant. ಅಂದರೆ ಅವನು ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರೊಂದು ಎಕ್ಸಾಮ್ CA ಎಕ್ಸಾಮ್ ಮಾಡ್ತಾರೆ. ಸೊ ಆ ಎಕ್ಸಾಮನ್ನು ಕಂಪಲ್ಸರಿಯಾಗಿ ಪಾಸ್ ಆಗಿರಬೇಕು. CA ಪಾಸ್ ಆದವರು ಮಾತ್ರ ಆಡಿಟ್ ಮಾಡ್ಬೋದು. ನೆಕ್ಸ್ಟ್ ಒನ್, ರಿಪೋರ್ಟ್ಸ್. ಅಕೌಂಟೆಂಟ್ ಡಸ್ ನಾಟ್ ರಿಕ್ವೈರ್ಸ್ ಎನಿ ಸಬ್ಮಿಟ್ the report on the financial statement prepared by him. ಅಂದರೆ ಅಕೌಂಟೆಂಟ್ ಯಾವುದೇ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟಿನ ರಿಪೋರ್ಟನ್ನು ಅಕೌಂಟೆಂಟ್ ಯಾವುದೇ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿ ಅದನ್ನು ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಪ್ರೆಸೆಂಟ್ ಮಾಡಲಿಕ್ಕಿಲ್ಲ. ಬಟ್ ಇನ್ ಕೇಸ್ ಆಫ್ ಆಡಿಟಿಂಗ್, ಆಡಿಟರ್ ಶುಡ್ submit the report certifying the truth and fairness of financial statement. ಅಂದರೆ ಅವನು ಸರ್ಟಿಫೈ ಮಾಡಬೇಕು. ಈಗ ಆಡಿಟರ್ ಸರ್ಟಿಫೈ ಮಾಡೋದಿದ್ದರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ದಟ್ ಮೀನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಕರೆಕ್ಟ್ ಇದೆಯಾ ಅಂತ ಸರ್ಟಿಫೈ ಮಾಡಿದರೆ ಮಾತ್ರ ಆಗ ಅದಕ್ಕೆ ವ್ಯಾಲ್ಯೂ ಇರೋದು. ಅದರ್ವೈಸ್ ಇಟ್ ಈಸ್ ನಾಟ್ ಅ ವ್ಯಾಲ್ಯೂಡ್ ಫಿನಾನ್ಷಿಯಲ್ ಪೊಸಿಷನ್, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. So auditor should submit the report certifying the truth and fairness of the transactions. Next one, remuneration. The accountant is remunerated in the form of salary. ಅವನು ಸ್ಯಾಲರಿ ಅವನಿಗೆ ಕೊಡೋದು. ಬಟ್ ಇನ್ ಕೇಸ್ ಆಫ್ ಆಡಿಟರ್ ರೆಮ್ಯುನೇಟೆಡ್ ಇನ್ ದ ಫಾರ್ಮ್ ಆಫ್ ಪ್ರೊಫೆಷನಲ್ ಫೀಸ್. ಈಗ ಲಾಯರಿಗೆ ಸ್ಯಾಲರಿ ಹೇಳೋದಿಲ್ಲ, ಲಾಯರ್ಸಿಗೆ ಪ್ರೊಫೆಷನಲ್ ಫೀಸ್, ಡಾಕ್ಟರ್ಸಿಗೆ ಫೀಸ್. ಸೊ ಎಂಪ್ಲಾಯೀಸಿಗೆಲ್ಲ ಕೊಡೋದು ಸ್ಯಾಲರಿ. ಸೊ ಇಲ್ಲಿ ಅಕೌಂಟೆಂಟಿಗೆ ಸ್ಯಾಲರಿ ಕೊಡೋದು, ಆಡಿಟರಿಗೆ ಫೀಸ್ ಕೊಡೋದು. ಸೊ ಪ್ರೊಫೆಷನಲ್ ಫೀಸ್. ನೆಕ್ಸ್ಟ್ ಒನ್, ಕಮೆನ್ಸ್ಮೆಂಟ್ ಆಫ್ ವರ್ಕ್. ಅಕೌಂಟೆನ್ಸಿ ಸ್ಟಾರ್ಟ್ಸ್ ವೇರ್ ದ ಬುಕ್ ಕೀಪಿಂಗ್ ಎಂಡ್ಸ್. ಬುಕ್ ಕೀಪಿಂಗ್ ಎಂಡ್ಸ್ ಆದಾಗ ಅಕೌಂಟೆನ್ಸಿ ಸ್ಟಾರ್ಟ್ ಆಗ್ತದೆ. ದಟ್ ಮೀನ್ಸ್ ಟು ರೆಕಾರ್ಡ್ ದ ಬುಕ್ಸ್ ಆಫ್ ದ ಅಕೌಂಟ್, ಕ್ಲಾಸಿಫೈಯಿಂಗ್, ಸಮ್ಮರೈಸಿಂಗ್ ಎಕ್ಸೆಟ್ರಾ. ಬಟ್ ಆಡಿಟಿಂಗ್ ಸ್ಟಾರ್ಟ್ಸ್ ವೇರ್ ಅಕೌಂಟೆನ್ಸಿ ಎಂಡ್ಸ್. ಅಂದರೆ ಬುಕ್ ಕೀಪಿಂಗ್ ಎಂಡ್ ಆದಾಗ ಅಕೌಂಟೆನ್ಸಿ ಸ್ಟಾರ್ಟ್ ಆಗ್ತದೆ, ಅಕೌಂಟೆನ್ಸಿ ಎಂಡ್ ಆದಾಗ ಆಡಿಟಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಈಗ ಅದು ದಿಸ್ ಈಸ್ ದ ಪ್ರೋಸೆಸ್. ಅಕೌಂಟೆನ್ಸಿ ಸ್ಟಾರ್ಟ್ ಆಗುವ ಮೊದಲು ಬುಕ್ ಕೀಪಿಂಗ್ ಎಂಡ್ ಆಗಬೇಕು. ಸೊ ಆನಂತರ ರೆಕಾರ್ಡ್ ಮಾಡೋದು, ಕ್ಲಾಸಿಫೈಯಿಂಗ್ ಮಾಡೋದು ಮತ್ತು ಸಮ್ಮರೈಸಿಂಗ್ ಮಾಡೋದು. ದೆನ್ ಇಟ್ ಶೋಸ್ ಇನ್ ದ ಫಿನಾನ್ಷಿಯಲ್ ಪೊಸಿಷನ್ ಸ್ಟೇಟ್ಮೆಂಟ್. ಆಫ್ಟರ್ ದಿಸ್ ಒನ್, ದ ಆಡಿಟರ್ ಚೆಕ್ whether it is correctly written or not. So now the auditing starts where the accountancy ends. Yes, these are the difference between auditing and the accountancy.